ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಲಕ್ಷಾಂತರ ಜನ ಬಲಿದಾನವನ್ನು ಕೊಟ್ಟು ಈ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಜನಸಂಘದಲ್ಲಿ ದೇಶಭಕ್ತರು ಇದು ಮಾಡಿರ್ತಾರೆ. ಅವರಲ್ಲಿ ನಾನು ಏನೂ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟು ನನಗೇನಾದ್ರು ಟಿಕೆಟ್ ಏನಾದ್ರು ಕೈ ತಪ್ಪಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಅದು ನಾನು ಅದರಲ್ಲಿ ಬೇಜಾರು ಮಾಡ್ಕೊಳ್ಬೇಕು. NDA ಮೈತ್ರಿಕೂಟ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಜನತಾದಳ ಬಂದು ಮೈತ್ರಿ ಆಗಿದ್ದಾದ್ಮೇಲೆ ಅವ್ರಿಗೇನು 3 ಸೀಟನ್ನು ಕೇಳಿದ್ರು, ಆ 3 ಸೀಟ್ ಅದು ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಕೋಲಾರನ್ನು ಕೇಳಿದಂಥ ಸಂದರ್ಭದಲ್ಲಿ ಕೋಲಾರ ಕೊಡೋದಿಲ್ಲ ಅಂತೇಳಿ ಕೊನೆವರೆಗೂ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಮಿತ್ ಶಾ ಅವರಿಂದ ಹಿಡಿದು, ನಡ್ಡಾ ಅವರು ಇರ್ತಾ ಹಿಡಿದು, ಯಡಿಯೂರಪ್ಪ ಅವರಿಂದ, ಅಶೋಕ್ ಖಂಡ ಇರ್ತಾ ಹಿಡಿದು, ಸಂತೋಷ್ ಜಿ ಅವರಿಂದ ಹಿಡಿದು, ನಮ್ಮ ವಿಜೇಂದ್ರ ಇಂದ ಹಿಡಿದು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಕೊನೆವರೆಗೂ ಫೈಟ್ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಮಾಧ್ಯಮಗಳನ್ನು ನೋಡಿದ್ದೀರಿ. ಕೋಲಾರಿಂದನೇ ಮೈತ್ರಿಗೆ ಕಳೆದೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೂ ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥದ್ದು, ಕುಮಾರಣ್ಣ ಅವರು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕೋಲಾರಲ್ಲೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಲೋಕಸಭಾ ಸದಸ್ಯರನ್ನು ಉಳಿಸ್ಕೋಬೇಕಂತೇಳಿ ಫೈಟ್ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಏನು 3 ಸೀಟ್ಗಳಿದೆ, ಆ 3 ಸೀಟ್ಗಳಲ್ಲಿ ನಮ್ಮ NDA ಮೈತ್ರಿಕೂಟದ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಏನಿದ್ದಾರೆ, ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ ಅವ್ರನ್ನ ಗೆಲ್ಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಕೋಲಾರದಲ್ಲಿ ಲೋಕಸಭಾ ಸದಸ್ಯರಿಗೆ ಏನು ಮಾಡಬೇಕು ಏನು ಎಂತ ಅಂತೇಳಿ ಅವ್ರಿಗೆ ಗೊತ್ತಿರೋದ್ರಿಂದ ನನಗೂ ಅಮಿತ್ ಶಾ ಜಿ ಅವರು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ, ಪಕ್ಷ ನಿಮ್ಮ ಜೊತೆಯಲ್ಲಿ ಇದೆ, ಯಾವುದೇ ಕಾರಣಕ್ಕೂ ನಿನ್ನವನ್ನು ನಿರ್ಲಕ್ಷ್ಯ ಮಾಡಲ್ಲ, ಸೂಕ್ತವಾದಂಥ ಸ್ಥಾನಮಾನ ನಾವು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ನನಗೆ ಅವ್ರು ಫೋನ್ ಮಾಡಿ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಗತ್ ಪ್ರಕಾಶ್ ನಡ್ಡಾಜಿರು ಮನೆಗೆ ಕರೆಸಿ ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ಸ್ಥಾನಮಾನವನ್ನು ನಿಮಗೆ ಕೊಡ್ತೀರಿ. ನಾನು ಕೇಳಿದೆ, ನಾನು ಏನಾದರೂ ಒಂದೇ ಒಂದು ಡಿಫಾಲ್ಟ್ ಇದ್ದರೆ ನನ್ನದನ್ನು ಹೇಳಿ, ನಾನು ಸಮಾಧಾನವಾಗಿರ್ತೀನಿ. ನಮ್ಮ ಮತದಾರರು ನಮ್ಮ ಮುಖಂಡರುಗಳು ಕೇಳ್ತಾ ಇದ್ದಾರೆ ಯಾಕೆ ಇಲ್ಲಿ ಈ ಥರ ಆಯಿತು ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ ಮೊದಲನೇ ಲಿಸ್ಟಲ್ಲೇ ನಿನ್ನ ಹೆಸರು ನಾವು ಫೈನಲ್ ಮಾಡೋದಕ್ಕೆ ನಾವು ರೆಡಿಯಾಗಿ ಇಟ್ಕೊಂಡಿದ್ರಿ. ಮೈತ್ರಿಕೂಟದಲ್ಲಿ ಜಾತ್ಯತೀತ ಜನತಾದಳದವರು ನಮಗೆ ಕೋಲಾರ ಬೇಕೇ ಬೇಕು ಅಂತೇಳಿ ಅವ್ರು ಒತ್ತಾಯ ಮಾಡಿದ್ರಿಂದ ಪಟ್ಟಿಡಿದ್ರಿಂದ ನಾವು ಬಿಟ್ಕೊಡ್ಬೇಕಾಯ್ತು. ನಮ್ಮಲ್ಲಿ ಎಲ್ಲ ಸರ್ವೆಯಲ್ಲೂ ನೀವು ಕಳೆದ ವಾರಕ್ಕಿಂತ ಈಗ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀರಿ ಅನ್ನೋ ರಿಪೋರ್ಟ್ ನಮಗಿತ್ತು. ಮೈತ್ರಿ ಇದ್ದಿದ್ದರಿಂದ ಈ ರೀತಿ ಆಯಿತು, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀರಿ ಅಂತೇಳಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ಯಡಿಯೂರಪ್ಪಜಿಯವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಎಲ್ಲ ನಾಯಕರುಗಳು, ಅಶೋಕ್ ಖಂಡ ಅವರು ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಹತಾಶೆ ನನಗಾಗಿಲ್ಲ. ನನಗೆ ಟಿಕೆಟ್ ಕೊಟ್ಟರೆ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇರೋ, ನಮ್ಮಲ್ಲಿ ಇವಾಗೇನು NDA ಮೈತ್ರಿಕೂಟದ ಅಭ್ಯರ್ಥಿ ಕೊಟ್ಟರೇನೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀರಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮನೆ ಒಂದು 3 ಬಾಗಲಾಗಿದೆ. ನೀವು ಈಗೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ, ಅವ್ರ ಟಿಕೆಟು ಇವ್ರಿಗೆ ಟಿಕೆಟ್, ಅವ್ರಿಗಾಯ್ತಂತೆ ಇವ್ರಿಗಾಯ್ತಂತೆ, ಅವ್ರಿಗೆ ಬೇಕು, ರೈಟಿಗೆ ಬೇಕು, ಲೆಫ್ಟಿಗೆ ಬೇಕು, ಫ್ರಂಟಿಗೆ ಬೇಕು, ಬ್ಯಾಕ್ ಬೇಕು ಅಂತೇಳಿ ಕಳೆದ 10-15 ತಿಂಗಳಿಂದಲೂ ಯಾವ ರೀತಿ ಅವರು ಒದ್ದಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರ ಪಕ್ಷದ ಕಚೇರಿಯಲ್ಲಿ ಗಲಾಟೆಗಳು ಮಾಡ್ಕೊಂಡಿದ್ರು, ಇದನ್ನೆಲ್ಲ ನೋಡಿದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ದೇಶಕ್ಕಾಗಿ, ದೇಶದ ಭದ್ರತೆಗಾಗಿ, ದೇಶದ ಐಕ್ಯತೆಗಾಗಿ, ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕಾಗಿ, ಸ್ವತಂತ್ರಕ್ಕಾಗಿ ನಾವು ಈ ದೇಶವನ್ನು ಬಲಿಷ್ಠಗೊಳಿಸಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ಅವೆಲ್ಲ ಒಗ್ಗಟ್ಟಾಗಿ, ಎಷ್ಟೋ ಜನ ಭಾರತೀಯ ಜನತಾ ಪಾರ್ಟಿಯ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ಓಟ್ ಹಾಕ್ಬೇಕಂತ ಹೇಳಿರ್ತಕ್ಕಂಥವ್ರಿಗೆ ಹತಾಶೆ ಆಗಿದೆ. ಆದ್ರೂ ಅವ್ರ ಕೈ ಮುಗಿದು ನಾನು ಕೇಳ್ಕೊತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದೊಂದೊಟ್ಟು ನಿಮ್ಮ ಪಾಡೇನು ಬಂದು ನೀವೆಲ್ಲ NDA ಮೈತ್ರಿಕೂಟದ ಅಭ್ಯರ್ಥಿ ಯಾರೇ ಆದ್ರೂ ಅವ್ರ ಪರವಾಗಿ ಮೋದಿಯವರು ನಮ್ಮ ಅಭ್ಯರ್ಥಿ ಅಂತೇಳಿ ನೀವೆಲ್ಲ ಓಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಗೆಲ್ಸ್ಕೊಡ್ಬೇಕು. ನಾವು ನಿನ್ನೆ ಹೋಗಿ ನಾವು ಸುಮಾರು ಜನ ಹೇಳ್ತಾ ಇದ್ರು ನಮ್ಮ ಮುಖಂಡರುಗಳು, ನೀವು ಹೋಗಿ ಯಾಕೆ ನೀವು ಅಲ್ಲಿ ಟಿಕೆಟ್ ಕೇಳ್ಕೊಡ್ದು ಅಂತೇಳಿ. ನಾನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ BBMP ಕಾರ್ಪೊರೇಟರ್ ಆಗಿದ್ದಂಥ ನನ್ನನ್ನು
ಕರ್ಕೊಂಬಂದು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದದಿಂದ, ಮತದಾರ ಬಂಧುಗಳ ಆಶೀರ್ವಾದದಿಂದ, ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದದಿಂದ, ನಮ್ಮ ಮುಖಂಡರುಗಳ ಎಲ್ಲ ಮುಖಂಡರುಗಳ ಏನು ಪರಿಶ್ರಮದಿಂದ ನನಗೆ ಅತ್ಯಧಿಕ ಮತಗಳನ್ನು ಹಾಕಿ 7 ಲಕ್ಷ ಚಿಲ್ಲರೆ ಮತಗಳನ್ನು ಹಾಕಿ ನನ್ನನ್ನು ಗೆಲ್ಸ್ಕೊಟ್ಟಿರ್ತಕ್ಕಂಥವ್ರು. ನಾನು ಅವ್ರ ಋಣ ತೀರ್ಸೋದಕ್ಕೆ ಸಾಯೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ನ ಕರ್ಮಭೂಮಿ, ನಾನು ಇಲ್ಲಿಗೇನು ಬಾಡಿಗೆಗೆ ಬಂದಿರೋನಲ್ಲ, ಕೋಲಾರ ನನ್ನ ಕರ್ಮಭೂಮಿ, ಇಲ್ಲೇ ಇರ್ತೀನಿ. ಸುಮಾರು ಜನ ಹೇಳ್ತಾ ಇರಿ ಇನ್ನು ಮುಂದೆ ಬರಲ್ವಾ ಅಂತ. ನಾನು ಯಾವಾಗಲೂ ಇಲ್ಲೇ ಇರ್ತೀನಿ. ಮೊದಲು ಯಾವ ಥರ ಬರ್ತಾ ಇದ್ದೆ ಆ ಥರ ಬರ್ತಾನೆ ಇರ್ತೀನಿ. ಯಾವುದೇ ಕಾರಣಕ್ಕೂ ಅದಿದಾಗಲ್ಲ. ನಿನ್ನೆ ನಾವು ಕುಮಾರಣ್ಣವ್ರನ್ನ ಹೋಗಿ ಭೇಟಿ ಮಾಡಿದಂಥ ಸಂದರ್ಭ ನಮ್ಮ ಜೊತೆ ಬಂದಂಥ ಅನೇಕ ಮುಖಂಡರುಗಳು ಕುಮಾರಣ್ಣವ್ರನ್ನ ಕೇಳ್ತೀರಿ, ನಾವು ನಮ್ಗೆ ಯಾಕೆ ಅಡ್ಡ ಬಂದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ ಏನು ಕೇಳ್ಬಿಡ್ದು, ಅವ್ರ ಆರೋಗ್ಯ ವಿಚಾರಿಸಕ್ಕೆ ನಾವು ಬಂದಿರ್ತಕ್ಕಂಥದ್ದು. ನಾವು ಹೇಳಿದೆ ಕುಮಾರಣ್ಣವ್ರಿಗೆ, ಅಣ್ಣ ನಾವು ಬಂದಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯ ವಿಚಾರಣೆ ಮಾಡೋಕ್ಕೆ ವಿಚಾರಿಸೋಕ್ಕೆ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ಪ್ರಸಾದನ್ನು ತಂದಿದ್ದೀನಿ, ವಿಭೂತಿ ತಂದಿದ್ದೀನಿ. ಅದನ್ನ ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ನಿಮ್ಗೂ ಹೆಚ್ಚಿನ ಶಕ್ತಿ ಕೊಟ್ಟು ಇಡೀ ರಾಜ್ಯದಲ್ಲಿ ಓಡಾಡಬೇಕು. ಆ ನಿಟ್ಟಲ್ಲಿ ನೀವು ಯಾರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿರೋ ನಾವೆಲ್ಲ ಒಗ್ಗಟ್ಟಾಗಿ, ನಾನು ಕ್ಯಾಂಡಿಡೇಟ್ ಆಗಿದ್ದಾಗ ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಡಬಲ್ ಆಗಿ ನಾವು ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಒಗ್ಗಟ್ಟಾಗಿ ಒಪ್ಕೊಂಡು ನಾವೆಲ್ಲ ಅಲ್ಲಿ ಮಾತಾಡಿ ಬಂದಿದ್ದೀವಿ. ಅದಾದಮೇಲೆ ನಾವು ಸುದೀರ್ಘವಾಗಿ ಕುಮಾರಣ್ಣವ್ರ ಹತ್ರ ಕೋಲಾರನಲ್ಲಿರ್ತಕ್ಕಂಥ 5 ವರ್ಷದಿಂದ ನಾನು ನೋಡಿರ್ತಕ್ಕಂಥ ಏನು ಬೆಳವಣಿಗೆಗಳಿದೆ, ಯಾವ ರೀತಿ ನಾವು ಚುನಾವಣೆ ಮಾಡಿದರೆ ಕಾಂಗ್ರೆಸ್ಸನ್ನು ಸೋಲಿಸ್ಬೋದು, ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಗುಂಪುಗಳಿದೆ, ಇದ್ರ ಬಗ್ಗೆ ಎಲ್ಲ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿ, ನೀವು ಯಾರಿಗೆ ಅಭ್ಯರ್ಥಿ ಮಾಡಿದ್ರು ಗೆಲ್ಲಂತ ಅಭ್ಯರ್ಥಿನ ಕೊಡಿ, ದಯವಿಟ್ಟು ನಾವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳಿ ಬಂದಿರತಕ್ಕಂಥದ್ದು. ನಮ್ಮ ಮುಖಂಡಗಳೆಲ್ಲ ಒಪ್ಕೊಂಡು ಅದಕ್ಕೆ ನಮ್ಮಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅತಿ ಶೀಘ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ನಮ್ಮ ಜಾತ್ಯತೀತ ಜನತಾ ದಳದ ಎಲ್ಲ ಮುಖಂಡರುಗಳು, ಎಲ್ಲ MLCಗಳು, ಎಲ್ಲ ಶಾಸಕರನ್ನ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ, ಒಂದು ಸಮನ್ವಯ ಮೀಟಿಂಗ್ ಮಾಡಿ, ನಾವು ಯಾವ ರೀತಿ ಚುನಾವಣೆ ಮಾಡಬೇಕು ಏನು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ನಾವೊಂದು ಮೀಟಿಂಗ್ ಮಾಡಿ ಆ ಸಮನ್ವಯ ಒಂದು ಕಮಿಟಿ ಮಾಡ್ಕೊಂಡು ಪ್ರತಿ ತಾಲೂಕುಗಳಲ್ಲೂ ಪ್ರತಿ ಮನೆಗಳಲ್ಲೂ ಹೋಗಿ ನಾವು NDA ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ನಾವು ಯಾವ ರೀತಿ ಮತಯಾಚನೆ ಮಾಡಬೇಕು ಅಂತ ಹೇಳಿ ಇಷ್ಟಲ್ಲೇ ನಾವು ಮೀಟಿಂಗ್ ಕರೆದದನ್ನು ತೀರ್ಮಾನ ಮಾಡ್ತೀರಿ. ನಮ್ಮ ಪಕ್ಷದಲ್ಲಿ ಈಗಾಗಲೇ 29ನೇ ತಾರೀಕು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳನ್ನು ಮೀಟಿಂಗ್ ಕರೆದು ಅಲ್ಲೂ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಮ್ಗೆ ಹೇಳ್ತಾರೆ. ನಾವು ಒಟ್ಟಾರೆ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲ ಪಣ ತೊಟ್ಟು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲೂ ನಾವು ನಮ್ಮ ಅಭ್ಯರ್ಥಿಯನ್ನು ಅತ್ಯಧಿಕ ಮತಗಳಿಂದ ಗೆಲ್ಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ.